ಅವ್ರು ಇನ್ನೂ 2 ಕ್ವಶನ್ಗಳು ಇದಾವಂತೆ ಕೇಳ್ತಾರೆ ಆಮೇಲೆ ಮಾನ್ಯ ನಮೋಶಿ ಅವರೇ. ಸರ್, ನಿಮ್ಮ ಭಾಗದವ್ರನ್ನೇ ಗುಲ್ಬರ್ಗ ಜಿಲ್ಲೆಯವರು ಪ್ರಿಯಾಂಕ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಉಪಸಮಿತಿ ಮಾಡಿದ್ದೀವಿ. ಆ ಉಪಸಮಿತಿ ರಿಕ್ರೂಟ್ಮೆಂಟು, ಪ್ರಮೋಷನ್ನು ಇವೆಲ್ಲನೂ ಕೂಡ ನೋಡ್ತಾ ಇದೆ. ಒಂದು ಕ್ಯಾಬಿನೆಟ್ ಉಪಸಮಿತಿ, ಸಚಿವ ಸಂಪುಟದ ಉಪಸಮಿತಿ. ಅವರು 3/6/2025 ಒಂದು ಆದೇಶ ಮಾಡಿದ್ದಾರೆ. ಬಹುಶಃ ನನಗೆ ಅವ್ರ 371J ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಆದ್ದರಿಂದ ಈ 3/6/2025 ಸುತ್ತೋಲೆ ಇದೆಯಲ್ಲ, ಈ ಸುತ್ತೋಲೆ ಮೂಲಕ ನಿಮ್ಮ ಸಮಸ್ಯೆಗಳು, ನಿಮ್ಮ ಆತಂಕಗಳೇನಿದ್ದಾವೆ ಅವಕ್ಕೆಲ್ಲ ಬಗೆಹರಿಸ್ತದೆ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಬಟ್ ಆದರೂ ಕೂಡ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಅವ್ರು ಫಾರಿನ್ಗೆ ಹೋಗಿದ್ದಾರೆ. ಪ್ರಿಯಾಂಕ್ ಬಂದ ಮೇಲೆ ಅವ್ರ ಜೊತೆ ಮಾತಾಡಿ ಅದಕ್ಕೆ ಏನು ಬೇಕು ಅದನ್ನು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಇದು ಉತ್ತರ ಸರಿ ಹೇಳಿದ್ದಾರೆ. ನಾನು ಒಂದೇ ಒಂದು ವಿನಂತಿ ಸರ್, ಇವರಿಗೆ ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದವ್ರಿಗೇನು ಅಪಾಯಿಂಟ್ಮೆಂಟ್ ಆಗಿದ್ದಾರೆ, ಅವರಿಗೆ ದೇ ಶುಡ್ ಕಂಟಿನ್ಯೂ ಟು ಗೆಟ್ ದ ಬೆನಿಫಿಟ್ ಆಫ್ ಕಲ್ಯಾಣ ಕರ್ನಾಟಕ. ಇದು ಒಂದು ಆಗಬೇಕು. ಆಮೇಲೆ ಪ್ರಮೋಷನ್ನಲ್ಲಿ ಕೂಡ ಇದು ಬೆನಿಫಿಟ್ ಆಗಬೇಕು. ಇನ್ನೂವರೆಗೆ ಪ್ರಮೋಷನ್ ಸರ್ಕ್ಯುಲರ್ 24/3/2023 ಆಗಿದೆ, ಅದು ಜಾರಿಗೆ ಬಂದಿಲ್ಲ. ಜಾರಿಗೆ ಬರಲಾರ್ದಕ್ಕಾಗಿ ಇನ್ನೂ ಗೊಂದಲ ಉಂಟು ಮಾಡಿದೆ ಸರ್. ಅದಕ್ಕೆ ದಯವಿಟ್ಟು ಅದನ್ನು ಜಾರಿಗೆ ಬರೋ ರೀತಿಯಲ್ಲಿ ಸರ್. ನಾನು ಇವ್ರು ಹೇಳೋದ್ರ ಬಗ್ಗೆ ನಂದೇನು ವಿರೋಧ ಇಲ್ಲ. ನೀವು ಹೇಳಿರ್ತಕ್ಕಂಥ ಸಲಹೆಗಳಿದಾವಲ್ಲ, ಈ ಸಲಹೆಗಳನ್ನು ಪ್ರಿಯಾಂಕ್ ಖರ್ಗೆ ಜೊತೆ ಮಾತಾಡ್ತೀನಿ. ಬಿಕಾಸ್ ಅವರು ಈಸ್ ಹೆಡಿಂಗ್ ದಿ ಕ್ಯಾಬಿನೆಟ್ ಸಬ್ ಕಮಿಟಿ. ಅವರಾದಮೇಲೆ 3/6/2025 ಒಂದು ಸುತ್ತೋಲೆ ಆಗಿರ್ತಕ್ಕಂಥದ್ದು. ನೀವು ಹೇಳ್ತಕ್ಕಂಥ ಸಮಸ್ಯೆಗಳನ್ನು ಕೂಡ, ಸಲಹೆಗಳನ್ನು ಕೂಡ ಅವ್ರ ಜೊತೆ ಚರ್ಚೆ ಮಾಡಿ. ಇನ್ನೂ ಅದಕ್ಕೆ ಯಾಕಂತಂದರೆ 371J ಮಾಡಿದವರೇ ನಾವು. ನಾನು ಮುಖ್ಯಮಂತ್ರಿ ಆಗಿರುವಾಗಲೇ ಮಾಡಿದ್ದು ಅದನ್ನು. HK ಪಾಟೀಲ್ರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ, ಆ ಸಮಿತಿ ಕೊಟ್ಟಂಥ ವರದಿಯನ್ನು ಯಥಾವತ್ತಾಗಿ ಒಪ್ಕೊಂಡು ಆದೇಶ ಮಾಡಿ ಅದನ್ನು ಮಾಡಿದವರೇ ನಾವು. ಅದರಿಂದ ಹೈದರಾಬಾದ್ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಬೇಕು, ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನ್ಯಾಯ ಸಿಕ್ಕಬೇಕು. ಅದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಕೇಶವ್ ಪ್ರಸಾದ್, ಒನ್ ಮಿನಿಟ್ ಸರ್. ಪ್ರಿಯಾಂಕಾ ಖರ್ಗೆ ಅವರಿಗೆ ಸರ್ ಒಂದು ಸಭೆ ಕರ್ಲಿಕ್ಕೆ ಹೇಳಿ ಸರ್. ಆಸಕ್ತಿ ಇದ್ದಂಥ ಶಾಸಕರು ನಾವು ಕೆಲವು ಸಲಹೆಗಳನ್ನು ಕೊಡ್ತೀವಿ ಸರ್. ಅದ್ರ ಪ್ರಕಾರ ಅವ್ರು ಇಂಪ್ಲಿಮೆಂಟ್ ಮಾಡಿ. ಆಯ್ತು, ಮಾಡೋಣ. ರೈಟ್. ಕೇಶವ್ ಪ್ರಸಾದ್. ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ಪ್ರಶ್ನೆ ಚುಕ್ಕೆ ಗುರುತಿನ ಪ್ರಶ್ನೆ 1234 ಮತ್ತು 1292 ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಕ್ಕೆ ಹೊರಟಿದ್ದೀವಿ, ಹಾಗೇನೆ ಗ್ರೇಟರ್ ಬೆಂಗಳೂರು ಮಾಡಕ್ಕೆ ಹೊರಟಿದ್ದೀವಿ. ಬೆಂಗಳೂರಿನಲ್ಲಿ ಕಸದ ವಿಲೇವಾರಿಗೆ ನಾನು 3 ಭಾಗಗಳಲ್ಲಿ ಕೇಳಿದ್ದೀನಿ. ಒಂದು ಒಣಕಸ, ಇನ್ನೊಂದು ಘನತ್ಯಾಜ್ಯ, 3ನೇದು ಡೆಬ್ರಿಸ್. ಈ 3ಕ್ಕೂ ವಿಲೇವಾರಿ ಹೇಗೆ ಅಂತ. ಈ ಉತ್ತರದಲ್ಲಿ ಎಲ್ಲೂ ಕೂಡ ಒಂದು ವಿಷನ್ ಇಲ್ಲ. ಮತ್ತು ಮುಂಬರುವಂತಹ ಎಷ್ಟು ವರ್ಷಗಳಲ್ಲಿ ಈ ಯೋಜನೆಯನ್ನು ಕಾರ್ಯಗತಗೊಳಿಸ್ತೀವಿ, ಏನು ಮಾಡ್ತೀವಿ ಅನ್ನುವಂಥ ಒಂದು ರೋಡ್ ಮ್ಯಾಪ್ ಇಲ್ಲ. ನೋಡಿ, ಕಸ ಈಗಾಗಲೇ ಬೃಹತ್ ಪ್ರಮಾಣದಲ್ಲಿ ಏರ್ಕೊಂಡು ಕೂತಿದೆ. ಇದರಲ್ಲಿ ಈಗಾಗಲೇ ಲಕ್ಷಾಂತರ ಟನ್ ಕಸ ಗುಡ್ಡೆಯಾಗಿ ಬಿದ್ದಿದೆ. ಇದನ್ನು ಬಯೋಮೈನಿಂಗ್ ಮೂಲಕ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಪ್ರಾಜೆಕ್ಟ್ ನಡೀತಾ ಇದೆ. ಆದರೆ ಅದು ಇಲ್ಲಿ ತನಕ ಊರ್ಜಿತವಾಗಿಲ್ಲ. ಎಲ್ಲ ಕಡೆನೂ ಕೂಡ ಅದು ಗಬ್ಬು ನಾರ್ತಾ ಇದೆ ಅನ್ನೋಂಥದ್ದು ಬಂದಿದೆ. ಜೊತೆಗೆ ಇದನ್ನು ಈಗಾಗಲೇ ಸಂಗ್ರಹ ಆಗಿರುವಂಥ ಕಸ ಒಂದು ಪ್ರಾಬ್ಲಮ್ ಆದರೆ ಈಗ ಜನರೇಟ್ ಆಗ್ತಾ ಇರುವಂಥ ಕಸ, ಇದಕ್ಕೆ ಇವರು ಏನು ಯೋಚನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟೀಕರಿಸಬೇಕು. ಹಾಗೆಯೇ ಇದಕ್ಕೆ ಸ್ವಚ್ಛ ಭಾರತ್ ಮಿಷನ್ನಲ್ಲೂ ಕೂಡ ಹಣ ಬರ್ತಾ ಇದೆ ಅಂತ ಇದೆ. ಹಣ ಬರ್ತಾ ಇದ್ದರೆ ಎಷ್ಟು ಬರ್ತಾ ಇದೆ ಅನ್ನೋವಂಥದ್ದನ್ನು ಹೇಳಬೇಕು. ಇದು ಹಸಿ ಕಸಕ್ಕೆ ಸಂಬಂಧಪಟ್ಟಿದ್ದು. ಒಣ ಕಸವನ್ನು ತೆಗೆದುಹಾಕಲಿಕ್ಕೆ ಮಾಡಲಿಕ್ಕೆ ಟೆಂಡರ್ ಕರೆದಿದ್ದೀವಿ ಅಂತ ಇಲ್ಲೇ ಹೇಳ್ತಾರೆ ಉತ್ತರದಲ್ಲಿ.
ಟೆಂಡರ್ ಬಗ್ಗೆ ಈಗ ಕೋರ್ಟ್ನಲ್ಲಿ ಇದೆ ಮ್ಯಾಟ್ರು. ಕೋರ್ಟು ಈಗಾಗಲೇ ಚೀಮಾರಿ ಹಾಕಿದೆ. ಅಂದ್ರೆ ನಿಮಗೆ ಕಸ ವಿಲೇವಾರಿಗಿಂತ, ಕಸ ವಿಲೇವಾರಿ ಮಾಡುವಂತ ಜಾಗಕ್ಕಿಂತ ಟೆಂಡರ್ ಕರೆಯುವಂಥದ್ದೇ ಮುಖ್ಯನಾ ಅಂತ ಕೇಳಿದೆ. ಮೊದಲೇನೆ ರಾಜ್ಯ ಸರ್ಕಾರ ಉತ್ತರ ಕೊಟ್ಟಿರೋವಂಥದ್ರಲ್ಲಿ ಸಮರ್ಪಕವಾದಂಥ ಉತ್ತರ ಕೊಟ್ಟಿಲ್ಲ, ಮತ್ತೆ ನೀವು ಉತ್ತರ ಕೊಟ್ಟಿದ್ದಕ್ಕೆ ಭದ್ರಾಗಿಲ್ಲ ಅಂತ ಹೇಳಿ ನಿಮ್ಮ ಮೇಲೆ ಯಾಕೆ ಕ್ರಮ ಜರುಗಿಸಬಾರ್ದು, ಕಂಟೆಂಪ್ಟ್ ಆಫ್ ಕೋರ್ಟ್ ಯಾಕೆ ಮಾಡಬಾರ್ದು ಅಂತ ಕೋರ್ಟ್ ಕೇಳ್ತಾ ಇದೆ. ಹಾಗಾದ್ರೆ ನಮಗೆ ಕಸ ವಿಲೇವಾರಿಗಿಂತ ಟೆಂಡರ್ ಕರೆಯೋದ್ರಲ್ಲೇ ಆಸಕ್ತಿ ಇದೆಯಾ? ಇದಕ್ಕೆ ಉತ್ತರ ಬೇಕು. ಆಮೇಲೆ ಉಪ ಪ್ರಶ್ನೆಗಳನ್ನು ಕೇಳ್ತೀನಿ ನಾನು. ಅಧ್ಯಕ್ಷರೇ, ಬಹಳ ಸಂತೋಷ ನಮ್ಮ ಕೇಶವ ಪ್ರಸಾದ್ ಅವರು ನಮ್ಮ ಬೆಂಗಳೂರು ಬಗ್ಗೆ ಇಷ್ಟು ಆಸಕ್ತಿ ವಹಿಸಿ ಅದು ಕಸದಿಂದ ರಸ ತೆಗೆಯೋ ವಿಚಾರದಲ್ಲಿ ಚರ್ಚೆ ಮಾಡಿ. ಬಹುಶಃ ನಾನು MLA ಆದಮೇಲೆ ಇಷ್ಟು ದೊಡ್ಡ ಕ್ವಶನ್ ನಾನು ನೋಡಿರಲಿಲ್ಲ. 2 ಪೇಜೇ ಕ್ವಶನ್ ಇದೆ, ನಾನು 2 ಪೇಜ್ ಆನ್ಸರ್ ಕೊಟ್ಟಿದ್ದೀನಿ. ಅಧ್ಯಕ್ಷರೇ, ಇದೊಂದು ದೊಡ್ಡ ಮಾಫಿಯಾ, ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಬೆಂಗಳೂರು ಮಾಫಿಯಾ, ಈ ಕಸದ ಮಾಫಿಯಾ ಅಷ್ಟು ಸುಲಭವಾಗಿ ಬೇದಕ್ಕಾಗಲ್ಲ. ನಿಮ್ಮ ಸರ್ಕಾರ ಬಂದಾಗೂ ನೀವೇನು 98, 97 ಎಷ್ಟೋ ವಾರ್ಡ್ ಕರೆದ್ರಿ, ಅದನ್ನೂ ಮಾಡಕ್ಕೆ ಬಿಡಲಿಲ್ಲ, ಹಿಂದೆನೂ ಮಾಡಕ್ಕೆ ಬಿಡಲಿಲ್ಲ. ಬರೀ ಅಲಾಟ್ಮೆಂಟಲ್ಲೇ ಇದನ್ನು ಮಾಡ್ಕೊಂಡು ಬಂದರು. ಈಗ ನಾನು ಇದನ್ನ ಏನಾದ್ರು ಮಾಡಬೇಕು ಅಂತ ಇಂಡೋರ್ಗೆ ಹೋಗ್ಬೇಕು, ಡೆಲ್ಲಿಗೆ ಹೋಗ್ಬೇಕು, ಹೈದ್ರಾಬಾದ್ಗೆ ಹೋಗ್ಬೇಕು ಅಂತೇಳಿ, ಮತ್ತು ಚೆನ್ನೈ ಇಷ್ಟೆಲ್ಲ ಕಡೆನೂ ಹೋಗಿ, ಇಂಡೋರ್ ಒಂದು ಹೋಗೋಕ್ಕಾಗಲಿಲ್ಲ, ಎಲೆಕ್ಷನ್ ಇತ್ತು, ಮಿಕ್ಕಿದ ಎಲ್ಲ ಕಡೆನೂ ಹೋಗಿ ನೋಡ್ಕೊಂಡು ನಾನು ಬಂದಿದ್ದೀನಿ. ನೋಡ್ಕೊಂಡು ಬಂದು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾನು ಪವರ್ ಮಿನಿಸ್ಟರ್ ಇದ್ದೆ. ಸುಮಾರು 8-9 ಕಡೆ ನಾವು ಪವರ್ ತಯಾರು ಮಾಡೋಕ್ಕೆ ಘಟಕಗಳಿಗೆ ಅವಕಾಶ ಮಾಡಿಕೊಟ್ಟು ಒಂದು ಸಕ್ಸಸ್ ಆಗಲಿಲ್ಲ. ಒಂದೇ ಒಂದು ಮಾತ್ರ ನಮ್ಮ KPC ವತಿಯಿಂದ ಒಂದು ಬಿಡದಿಲ್ ಒಂದು ನಡೀತಾ ಇದೆ. ಬೆಂಗಳೂರಲ್ಲಿ ಚೀಫ್ ಮಿನಿಸ್ಟ್ರು 3-4 ಸೈಟ್ಗಳನ್ನೆಲ್ಲ ಕೂಡ ಎಲ್ಲ ವಿಸಿಟ್ ಮಾಡಿದ್ದಾರೆ. ಇದನ್ನು ಏನಾದ್ರು ಇದಕ್ಕೊಂದು ಮಾಡಬೇಕು ಅಂತೇಳಿ ನಾನು ಕೋರ್ಟಲ್ಲಿ ಇದನ್ನು ದೊಡ್ಡ ಹೋರಾಟ ಮಾಡಿಸಿ ಕೊನೆಗೆ ಆ ಟೆಂಡರ್ ಏನಾಗಿತ್ತು, ಇಲ್ಲಿಗಲ್ ಇಶ್ಯೂಸ್ ನಡೆದಿದೆ ಟೆಂಡರಲ್ಲಿ, ಇದನ್ನು ಕಾರ್ಟೈಲ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಕೊನೆ ಎಲ್ಲ ವರದಿ ಬಂದ ಮೇಲೆ ಒಂದು ತನಿಖೆ ಮಾಡಿಸಿ ಇದನ್ನು ಕ್ಯಾನ್ಸಲ್ ಮಾಡಿಸಿ ಈಗ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಅಂತೇಳಿ ಟೆಂಡರ್ನ ಕರೆದಿದ್ದೀವಿ. ಇದನ್ನು ಜೊತೆಗೆ ಟ್ರಾನ್ಸ್ಫರ್ ಸ್ಟೇಷನ್ಸ್ಗೂ ಕೂಡ ಮಾಡಿದ್ದೀವಿ. ಜೊತೆಗೆ ಇನ್ನು ಮುಂದಕ್ಕೆ ಏನಾದ್ರು ಒಂದು ಮಾಡಬೇಕು ಅಂತೇಳಿ ಈಗೇನು ತಾವೇನು ಕೋರ್ಟ್ ವಿಚಾರ ಹೇಳ್ತಾ ಇದ್ದೀರಲ್ಲ, ಕೋರ್ಟು ಕ್ಲೀನಾಗೆ ನೀವು ಅದರ ಹಿಂದೆ ಇದ್ದಂಥ ಟೆಂಡರ್ನ ಕ್ಯಾನ್ಸಲ್ ಮಾಡಿ ನೀವು ಹೊಸ್ದಾಗಿ ಕರೀರಿ ಅಂತೇಳಿ ನಮ್ಮ ಹತ್ರನೇ ಬರ್ಸ್ಕೊಂಡು ನಾವು 33 ವಾರ್ಡ್ನ, ಅಂದರೆ 28 ಕ್ಷೇತ್ರ ಇದೆ, ಕೆಲವು ಕ್ಷೇತ್ರಗಳು ದೊಡ್ಡದಾಗಿದೆ, ಅದನ್ನು ಸೇರಿಸಿ 33 ಪ್ಯಾಕೇಜ್ ಅಂತ ಮಾಡಿ ಟೆಂಡರ್ನ ನಾವು ಕರೆದಿದ್ದೀವಿ. 4 ಜಾಗದಲ್ಲಿ ನಾನು ಅದನ್ನು ಇದನ್ನು ಮಾಡಬೇಕು, ಸಂಸ್ಕರಣೆ ಮಾಡಬೇಕು, ಗ್ಯಾಸ್ ಮಾಡಬೇಕು, ಪವರ್ ಮಾಡಬೇಕು ಅಂತೇಳಿ ನಾನೇನು ನೋಡ್ಕೊಂಡು ಬಂದಿದ್ದೆ. ಡೆಲ್ಲಿಗೂ ಹೋಗಿ ನೋಡ್ಕೊಂಡು ಬಂದಿದ್ದೀನಿ, ಹೈದ್ರಾಬಾದ್ ಹೋಗಿ ನೋಡಿ ಬಂದಿದ್ದೀನಿ, ಚೆನ್ನೈ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಒಂದು ಕಡೆ ಗ್ಯಾಸು ಮಾಡೋಕ್ಕೆ ಅವಕಾಶವಿದೆ, ಈಗ ಲೇಟೆಸ್ಟಾಗೆ. ಆಮೇಲೆ ಪವರು ಸ್ಮಾಲ್ ಲೆವೆಲ್ ಮಾಡೋಕ್ಕಾಗಲ್ಲ, ಮಿನಿಮಮ್ 20 ಮೆಗಾವ್ಯಾಟ್ಗಿಂತ ಜಾಸ್ತಿ ಇದ್ರೆ ಮಾತ್ರ ಏನಾದ್ರು ಮಾಡಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಕೂಡ ಇದೊಂದು ದೊಡ್ಡ ಯೋಜನೆ. ಇವತ್ತೇನೋ ಕೋರ್ಟ್ ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಟೆಂಡರ್ ಕರೆದಿದ್ದಾರೆ. ಇದನ್ನ 2 ಕಡೆ ಜಾಗನ ನೈಸ್ ಅವ್ರ ಹತ್ರ ಬಿಡಿಸ್ಕೊಂಡು, ನೈಸ್ ಅವ್ರಿಗೆ ಮೊದಲು ಆಗಿತ್ತು, ಅವ್ರ ಹತ್ರ NOC ತಗೊಂಡು, ಇನ್ನೊಂದು ಕಡೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಯಾವುದೋ ಒಂದು ಜಾಗ, ಅಲ್ಲೂ ಇದ್ರ ಕ್ಲಿಯರೆನ್ಸ್ ಇತ್ತು, NGT ಕ್ಲಿಯರೆನ್ಸ್ ಇತ್ತು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಕ್ಲಿಯರೆನ್ಸ್ ಇತ್ತು. ಆ ಜಾಗನೂ ಕ್ಯಾಬಿನೆಟಲ್ಲಿ ತೆಗೆದುಕೊಂಡು ಪರ್ಮಿಷನ್ ತೆಗೆದುಕೊಂಡು ಈಗಾಗಲೇ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ನಮ್ಗೆ ಅರಿವಿದೆ, ನಿಮ್ಮ ಪ್ರಶ್ನೆಗಳೆಲ್ಲ ನಾನು ನೋಡಿದ್ದೀನಿ. ಮೊದಲು ನಿಜ 43ನೇ ಸ್ಟೇಜಲ್ಲಿತ್ತು, ಈಗ 36ನೇ ಸ್ಟೇಜ್ಗೆ ಬೆಂಗಳೂರು ನಗರ ಬಂದಿದೆ. ಬೆಂಗಳೂರನ್ನ ಕಾಪಾಡಬೇಕು. ಈಗ ಮಿಷನ್ಸ್ನು ಕೂಡ ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ, ಅದನ್ನು ಬೇರೆಯವ್ರಿಗೆ ಕೊಟ್ಬಿಟ್ಟು ಕಾಂಟ್ರಾಕ್ಟ್ ಬೇಸಿಸಲ್ಲೇ ಕೊಟ್ಬಿಟ್ಟು ಮಾಡಬೇಕು. ನಾವು ಕಾರ್ಪೊರೇಷನ್ ಅವ್ರು ತೆಗೆದುಕೊಂಡು ಆ ಲಾರಿಗಳಿಗೆ, ಆ ಕ್ಲೀನರ್ಗಳಿಗೆ ಇವೆಲ್ಲ ಸಮಸ್ಯೆ ಬೇಡ ಅಂತೇಳಿ ಅದಕ್ಕೆಲ್ಲ ಮಾಡಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ತಾವೇನು ಗಮನ ಸೆಳೆದಿದ್ದೀರಿ, ಖಂಡಿತ ಬೆಂಗಳೂರು ನಗರಕ್ಕೆ ನನಗೂ ಕೂಡ ಭಾಳ ವಿಚಾರವನ್ನು ತಮ್ಮ ಪ್ರಶ್ನೆಯಲ್ಲೇ ನನಗೂ ಕೂಡ ಮುಂದಕ್ಕೆ ಯಾವ್ದು ದಿಟ್ಟಿಗೆ ಹೋಗಬೇಕು ಅಂತ ಹೇಳಿ ತಿಳಿಸಿದ್ದೀವಿ. ತಮ್ಮದಿನ್ನೇನಾದ್ರು ಸಲಹೆ ಇದ್ರೂ ಕೂಡ ನಾವು ಸ್ವೀಕಾರ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ.